ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನಿಂದು ಒಂದು ಹೆಲ್ದಿಯಾದ ಮತ್ತು ರಿಚ್ ಪ್ರೋಟೀನ್ ಆದ ದೋಸೆಯನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸ್ಕೊಡ್ತೀನಿ ಬರ್ರಿ. ನೋಡಿ, ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗ್ತದೆ. ಹಾಗಾದ್ರೆ ಬನ್ನಿ ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗಾದ್ರೆ ಬನ್ನಿ ಈ ದೋಸೆ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಶೇಂಗಾ, ಹೆಸರುಬೇಳೆ ಮತ್ತು ಹೆಸರುಕಾಳು ಮತ್ತು ಅಕ್ಕಿಯನ್ನು ತೆಗೆದುಕೊಂಡಿರ್ತೀನಿ. ಮೂರು ಒಂದೇ ಪ್ರಮಾಣದಲ್ಲಿ ಒಂದು ಬಟ್ಲಷ್ಟು, ಈ ಬಟ್ಲಿಂದ ಒಂದು ಬಟ್ಲು ಶೇಂಗಾ, ಒಂದು ಬಟ್ಲು ಅಕ್ಕಿ ಮತ್ತು ಒಂದು ಬಟ್ಲು ಹೆಸರುಕಾಳನ್ನು ತೊಗೊಂಡಿನಿ. ನೋಡಿ, ಮೂರನ್ನು ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಅವನ್ನು ಕ್ಲೀನಾಗಿ ಈಗ 2-3 ಬಾರಿ ವಾಶ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಯಾವುದೇ ಥರದ ಉದ್ದಿನಬೇಳೆ ಬೇಕಾಗೋದಿಲ್ಲ. ಈ ಥರ ಈ ಮೂರನ್ನು ಹಾಕಿಕೊಂಡು ಹಿಂದಿನ ದಿನ ರಾತ್ರಿ ನೆನೆಸಿಕೊಂಡರೆ ನೆಕ್ಸ್ಟ್ ಡೇ ದೋಸೆಯನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ಈಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಈಗ ಇಡೀ ರಾತ್ರಿ ನೆನೆಯಲು ಬಿಡ್ತೀನಿ. ಈ ದೋಸೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವ ಚಟ್ನಿಯನ್ನು ಕೂಡ ಮಾಡಿ ತೋರಿಸುತ್ತೇನೆ. ಹಾಗಾದ್ರೆ ಬನ್ನಿ ಅದು ಯಾವ ರೀತಿ ಮಾಡಬೇಕೆಂದು ನೋಡೋಣ. ಇನ್ಸ್ಟೆಂಟಾಗಿ ಒಂದು ಚಟ್ನಿಯನ್ನು ತೋರಿಸುತ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು 3-4 ತೆಗೆದುಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಬ್ಯಾಡಗಿ ಮೆಣಸಿನಕಾಯಿ ಖಾರ ಕಡಿಮೆ ಇರೋದರಿಂದ ನಾನು ಇವನ್ನು ತೆಗೆದುಕೊಂಡಿರುತ್ತೇನೆ. ಇದರ ಜೊತೆಗೆ ಖಾರ ಇದ್ದ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯನ್ನು ಹಾಕಿಕೊಳ್ಳಬಹುದು. ನೋಡಿ, ಸ್ವಲ್ಪ ಇವು ಪೂರ್ತಿಯಾಗಿ ಡ್ರೈ ಆಗಬೇಕು. ಈ ಚಟ್ನಿ ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, ಈಗ ಇವು ಪೂರ್ತಿಯಾಗಿ ಫ್ರೈ ಆಗಿರುತ್ತವೆ. ನಂತರ ಇವನ್ನೊಂದು ಪ್ಲೇಟಿಗೆ ತೆಗೆದುಕೊಂಡು ಇಲ್ಲಿ 2 ಈರುಳ್ಳಿಯನ್ನು ಹಾಕಿಕೊಳ್ಳುತ್ತೇನೆ. ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಇವನ್ನು ಫ್ರೈ ಮಾಡಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಅದೇ ಪಲ್ಯ ಅದೇ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಪಟ್ಟನೆ ಆಗುವ ಚಟ್ನಿಯನ್ನು ಕೂಡ ಮಾಡಿಕೊಳ್ಳಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುತ್ತೇನೆ. ಅದರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕಿಕೊಳ್ಳುತ್ತೇನೆ. ಹುಣಸೆಹಣ್ಣು ಹಾಕಿದ ನಂತರ ಸ್ವಲ್ಪ ಜೀರಿಗೆಯನ್ನು ಸೇರಿಸಬೇಕು. ನಂತರ ಫ್ರೆಶ್ ಆಗಿರುವ ಕೊತ್ತಂಬರಿ ಮತ್ತು ಕರಿಬೇವನ್ನು ಸೇರಿಸಿ ಅದರ ಜೊತೆಗೆ 1 ಬೌಲ್ನಷ್ಟು ಕೊಬ್ಬರಿ ತುರಿಯನ್ನು ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೆಶ್ ಆಗಿರುವ ಹಸಿ ಕೊಬ್ಬರಿಯನ್ನು ಕೂಡ ಹಾಕಿಕೊಳ್ಳಬಹುದು, ಇಲ್ಲವಾದರೆ ಒಣಗಿರುವ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇವನ್ನು ಕೂಡ 3-4 ನಿಮಿಷಗಳ ಕಾಲ ಗ್ಯಾಸನ್ನು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ. ಈ ರೀತಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿದರೆ 3-4 ದಿನ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡು ತಿನ್ನಬಹುದು. ನಂತರ ಮೊದಲೇ ಫ್ರೈ ಮಾಡಿಕೊಂಡಿರುವ ಒಣಮೆಣಸಿನಕಾಯನ್ನು ಸೇರಿಸಿ ಅವನ್ನು ಕೂಡ 1-2 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು, ಇದು ತುಂಬ ಚೆನ್ನಾಗಿ ಬರುತ್ತದೆ. ನಂತರ ಇದನ್ನು ತಣ್ಣಗಾಗಲು ಬಿಡುತ್ತೇನೆ. ಒಂದು ಮಿಕ್ಸರ್ ಜಾರಿಗೆ ತಣ್ಣಗಾಗಿರುವ ಈ ಸಾಮಗ್ರಿ ಎಲ್ಲವನ್ನು ಹಾಕಿಕೊಂಡು ಈ ರೀತಿ ಪೇಸ್ಟನ್ನಾಗಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಚಟ್ನಿ ಈ ರೀತಿಯಾಗಿ ಬಂದಿರುತ್ತದೆ. ಈಗ ಈ ಚಟ್ನಿಯನ್ನು ಹೀಗೆ ತಿನ್ನಬಹುದು. ನಿಮಗೆ ಒಗ್ಗರಣೆ ಬೇಕಾದರೆ ಸ್ವಲ್ಪ ಒಗ್ಗರಣೆ ಕೂಡ ಇದಕ್ಕೆ ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಇದನ್ನು ಒಗ್ಗರಣೆ ಕೊಡುತ್ತೇನೆ.
ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ಉದ್ದಿನಬೇಳೆಯನ್ನು ಸೇರಿಸಿಕೊಳ್ಳುತ್ತೇನೆ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಫ್ರೆಶ್ ಆಗಿರುವ ಕರಿಬೇವನ್ನು ಸೇರಿಸಿ ಅದನ್ನು ತಣ್ಣಗಾದ ನಂತರ ಮೊದಲೇ ರೆಡಿ ಮಾಡಿಟ್ಟುಕೊಂಡಿರುವ ಚಟ್ನಿಗೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಟೇಸ್ಟಿಯಾದ ಇನ್ಸ್ಟಂಟ್ ಆಗಿರುವ ಚಟ್ನಿ ರೆಡಿ ಆಯಿತು. ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಈಗ ಈ ಪ್ರೋಟೀನ್ ದೋಸೆಗೆ ಇದು ಟೇಸ್ಟಿಯಾದ ಒಂದು ಚಟ್ನಿ ರೆಡಿ ಆಯಿತು. ನೋಡಿ, ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿರುವ ಈ ಶೇಂಗಾ ಕಾಳು, ಹೆಸರು ಕಾಳು ಮತ್ತು ಅಕ್ಕಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಈಗ ರುಬ್ಬುತ್ತೇನೆ. ನೋಡಿ, ನಿಮಗೆ ಬೇಕಾದರೆ ಸಾಯಂಕಾಲ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ನಂತರ ಇಲ್ಲಿ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಅದಕ್ಕೆ ನೆನೆದಿರುವ ಈ ಕಾಳುಗಳನ್ನು ಹಾಕಿಕೊಂಡು ಪೂರ್ತಿಯಾಗಿ ನುಣ್ಣಗೆ ನೀರನ್ನು ಸೇರಿಸಿ ರುಬ್ಬುತ್ತೇನೆ. ನೋಡಿ, ಈ ಥರ ದೋಸೆ ಹಿಟ್ಟು ಯಾವ ರೀತಿ ಇರುತ್ತದೆ ಆ ಹದದಲ್ಲಿ ಇದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಡಯಟ್ ಮಾಡೋರ್ಗಂತೂ ಇದು ತುಂಬ ಒಳ್ಳೆ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಈಗ ದೋಸೆ ಹಾಕಲು ಈ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಬೇಕಾದರೆ ನೀವು ಎಲ್ಲ ಥರದ ವೆಜಿಟೇಬಲ್ ಕೂಡ ತುರಿದುಕೊಂಡು ಹಾಕಿಕೊಳ್ಳಬಹುದು. ನೋಡಿ, ಈಗ ಇದರಿಂದ ಪಡ್ಡನ್ನು ಕೂಡ ಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ ದೋಸೆ ಯಾವ ರೀತಿ ಆಗ್ತವೆಂದು ನೋಡೋಣ. ಒಲೆಯ ಮೇಲೆ ಒಂದು ದೋಸೆ ಹಂಚನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆದ ಮೇಲೆ ಈಗ ದೋಸೆಯನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಕೂಡ ಹಾಕಿಕೊಳ್ಳಬಹುದು ಮತ್ತು ತೆಳುವಾಗಿ ಪೇಪರ್ ಥರ ಕೂಡ ಹಾಕಿಕೊಳ್ಳಬಹುದು. ಇಲ್ಲ ನಮಗೆ ಸೆಟ್ಟೆ ದೋಸೆ ಥರ ಬೇಕಂದರೆ ಮೆತ್ತಗೆ ದಪ್ಪವಾಗಿ ಸೆಟ್ಟೆ ದೋಸೆ ಥರನೂ ಕೂಡ ಇದನ್ನು ಹಾಕಿಕೊಳ್ಳಬಹುದು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ, ತುಪ್ಪ ಇಲ್ಲ ಎಣ್ಣೆಯನ್ನು ಕೂಡ ಹಾಕಿಕೊಂಡು ಇದನ್ನು ಬೇಯಿಸಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಈ ದೋಸೆಯನ್ನು ಬೇಯಿಸಿದರೆ ಬೇಗನೆ 2 ರಿಂದ 3 ನಿಮಿಷದಲ್ಲಿ ದೋಸೆ ಕೂಡ ಬೇಯುತ್ತದೆ. ನೋಡಿ, ಈಗ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿ ಬಂದಿರುತ್ತದೆ. ಇಷ್ಟು ಬೇಯಿಸಿದರೆ ಸಾಕು. ಈಗ ನಮಗೆ ರಿಚ್ ಪ್ರೋಟೀನಿಂದ ರೆಡಿಯಾದ ದೋಸೆ ಕೂಡ ರೆಡಿಯಾಗುತ್ತದೆ. ನೋಡಿ, ಅದೇ ಥರ ಇನ್ನೊಂದು ದೋಸೆಯನ್ನು ಕೂಡ ಹಾಕಿಕೊಳ್ಳುತ್ತೇನೆ. ಹಿಟ್ಟನ್ನು ಪೂರ್ತಿಯಾಗಿ ತೆಳು ಮಾಡಿಕೊಂಡ್ರೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಇದರ ಜೊತೆಗೆ ನಾನು ತೋರಿಸಿರುವ ಚಟ್ನಿಯನ್ನು ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, ಇದೇ ಥರ ನನ್ನ ಚಾನಲಲ್ಲಿ ಬೇರೆ ಬೇರೆ ಥರದ ದೋಸೆ ರೆಸಿಪಿಯನ್ನು ಹಾಕಿರುತ್ತೇನೆ. ಅದರಲ್ಲಿ ರಾಗಿ ದೋಸೆ ಆಗಿರ್ಬೋದು, ಚುರುಮುರಿ ದೋಸೆ ಆಗಿರ್ಬೋದು, ರವಾ ದೋಸೆ ಆಗಿರ್ಬೋದು ಮತ್ತು ಅಕ್ಕಿ ದೋಸೆ, ಹೀಗೆ ಬೇರೆ ಬೇರೆ ಥರದ ದೋಸೆ ರೆಸಿಪಿಯನ್ನು ಹಾಕಿರುತ್ತೇನೆ. ನೀವು ಕೂಡ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇಷ್ಟವಾದರೆ ನೀವು ಕೂಡ ಮಾಡಿಕೊಂಡು ಅದು ಯಾವ ರೀತಿ ಟೇಸ್ಟ್ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಮತ್ತೊಂದು ದೋಸೆ ಕೂಡ ರೆಡಿ ಆಯಿತು. ಇದೇ ಥರ ನಾನು ಪಾತ್ರೆಯಲ್ಲಿರೋ ಎಲ್ಲ ಹಿಟ್ಟನ್ನು ದೋಸೆಯನ್ನು ಹಾಕಿಕೊಂಡು ಈಗ ನೋಡಿ ಎಲ್ಲ ಥರದ ದೋಸೆ ಕೂಡ ರೆಡಿ ಆಯಿತು. ಎಷ್ಟೊಂದು ಸಾಫ್ಟಾಗಿ ಮತ್ತು ಸಂಜೆ ತನಕ ಇಟ್ಟರೂ ಕೂಡ ಇದು ಬಿರುಸಾಗೋದಿಲ್ಲ. ಇದರ ಜೊತೆಗೆ ನಾನು ತೋರಿಸಿರುವ ಚಟ್ನಿಯನ್ನು ಹಾಕಿಕೊಂಡು ತಿಂದರೆ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.